ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಿಮ್ಮೆಲ್ಲರ ಜೊತೆ ಮಾತಾಡೋದಂದರೆ ಮನಸ್ಸಿಗೆ ಏನೋ ಒಂದು ರೀತಿ ಖುಷಿ. ಭಾವ ತುಂಬಿದ ಪದಗಳಿಗೆ ಜೀವ ತುಂಬುತ್ತಾ ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ಲೋದು ತುಂಬ ಸಂತೋಷದ ವಿಷಯ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ 75 ವರ್ಷದ ಒಂದು ಅಜ್ಜಿ ನನ್ನ ಮಾತುಗಳಿಂದ ಬದಲಾಗ್ತಿದ್ದಾರೆ, ನನ್ನ ಮಾತುಗಳು ಅವರಿಗೆ ಸ್ಫೂರ್ತಿ. ಫೇವ್ರೇಟ್ ಯಾರು ಕೇಳಿದರೆ AK ಶೆಟ್ಟಿನಡೂರ್ ಅಂತ ಹೇಳಿದರು. ಒಂದು ಏನೋ ಒಂಥರ ಮನಸ್ಸಿಗೆ ಖುಷಿ ನೋಡಿ. ಇನ್ನೊಂದು ನನಗೆ ಸ್ಫೂರ್ತಿ AK ಶೆಟ್ಟಿನಡೂರ್ ಕೇಳಿ ಹೇಗೆ ನೀವು ಮುಂದುವರಿಬೋದು ಅಂತ ಹೇಳ್ತೀನಿ. ನಾ ಪ್ರತಿ ಬಾರಿಯೂ ಯೋಚನೆ ಮಾಡ್ತಿರ್ತೀನಿ, ನಾನು ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ, ನಾನು ಒಳ್ಳೆಯವನೋ ಕೆಟ್ಟವನೋ ನನಗೆ ಈಗಲೂ ಗೊತ್ತಿಲ್ಲ. ಆದರೆ ಒಂದೊಂದು ಸತ್ಯ, ನನ್ನ ಮಾತುಗಳು ಯಾವತ್ತೂ ಕೆಟ್ಟದಾಗಿಲ್ಲ. ನನ್ನ ಮಾತುಗಳು ಯಾವಾಗಲೂ ಒಂದಷ್ಟು ಹೃದಯಗಳಿಗೆ ಸ್ಫೂರ್ತಿಯಾಗಿದೆ. ಅದಕ್ಕೆ ನಾನು ಹೇಳೋದು, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವುದಿದೆಯಲ್ಲ, ತುಂಬ ಸಂತೋಷದ ವಿಷಯ ಅಂತ. ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆನ ಅರಳಿಸುವಂಥ ಕೆಲಸ. ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ನೀವೆಲ್ಲರೂ ತೋರಿಸುವಂಥ ಪ್ರೀತಿ, ಆ ಕಮೆಂಟ್ ಮೂಲಕ ತೋರಿಸ್ತೀರಲ್ಲ, ಇದಕ್ಕಿಂತ ಇನ್ನೇನು ಬೇಕು? ಆ್ಯಂಡ್ ಮೊದಲನೇದಾಗಿ ಗಣೇಶ ಚತುರ್ಥಿಯ ಶುಭಾಶಯಗಳು. ನಾನು ಹೇಳೋದಿಷ್ಟೇ, ಈ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಈಗಲೂ ಕೂಡ ಮಳೆ ಇದೆ ನೋಡಿ. ಈಗ ಇಷ್ಟೊತ್ತು ಮಳೆ ಇಲ್ಲ ಅಂತ ಈಗ ವಿಡಿಯೋ ಮಾಡಬೇಕಂತ ಕೂತ್ಕೊಂಡಿದ್ದೀನಿ, ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ಕಳೆದ 2-3 ದಿನಗಳಿಂದ ನಮ್ಮ ಕಡೆ ಸಿಕ್ಕಾಪಟ್ಟೆ ಮಳೆ. ಸೊ ನಾನು ಹೇಳೋದಿಷ್ಟೇ, ಗಣೇಶ ಚತುರ್ಥಿಯನ್ನು ಜಾಗರೂಕರಾಗಿ ಸುರಕ್ಷಿತವಾಗಿ ಖುಷಿಯಾಗಿ ಆಚರಿಸಿ. ಆಗಷ್ಟೇ ಒಂದು ವಾಟ್ಸಪ್ನಲ್ಲಿ ನೋಡಿದೆ, ತೆಲಂಗಾಣ ಅನಿಸುತ್ತೆ ಮೋಸ್ಟ್ಲಿ, ಗಣೇಶ ಮೆರವಣಿಗೆಯಲ್ಲಿ ವಿದ್ಯುತ್ ತಂತಿ ತಾಗಿ ಮೃತಪಟ್ಟರು ಅಂತ. ನಾನು ಹೇಳೋದಿಷ್ಟೇ, ಜಾಗ್ರತೆಯಿಂದ ಹಬ್ಬವನ್ನು ಆಚರಿಸ್ಕೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ತುಂಬ ಜನ ಕೇಳ್ತಾರೆ, ಮಾನವೀಯತೆ ಅಂದರೆ ಏನು ಸರ್ ಅಂತ. ನಾವೊಬ್ಬರಿಗೆ ಒಳ್ಳೇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ರೀ, ನಾವೊಬ್ಬರಿಗೆ ಒಳ್ಳೇದು ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ನಮ್ಮ ಮಾತುಗಳಿಂದ, ನಾವು ಮಾಡುವಂಥ ಒಂದೊಳ್ಳೆ ಕೆಲಸದಿಂದ 4 ಜನರಿಗೆ ಒಂದೊಳ್ಳೆಯ ದಾರಿ ತೋರ್ತಿದೆ ಅನ್ನೋದಾದರೆ ಅದಕ್ಕಿಂತ ಮಾನವೀಯತೆ ಇನ್ನೇ ಬೇಕು. ಅದಕ್ಕಿಂತ ಮಾನವೀಯತೆ ಇನ್ನೇನು ಬೇಕ್ರಿ? ಮನುಷ್ಯನಾಗಬೇಕು ಮೊದಲು. ಹೆಸರಿಗೆ ನಾನು ಮನುಷ್ಯ ಅಂತ ಹೇಳಿದ್ರೆ ಆಗಲ್ಲ. ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕು, ಹೃದಯವಂತಿಕೆಯನ್ನು ಬೆಳೆಸ್ಕೊಳ್ಬೇಕು. ಎಲ್ರಿಗೂ ಕೂಡ ಬುದ್ಧಿವಂತಿಕೆ ಇದೆ, ಅದನ್ನು ಎಲ್ಲಿ ಬಳಸಬೇಕು? ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವಂಥ ಮಾತು ನನಗೆ ನೆನಪಿ ಬರ್ತಿದೆ. ರಸ್ತೆ ಮಧ್ಯೆ ನಾವು ಹೋಗುವಾಗ ಮುಳ್ಳನ್ನು ನೋಡಿದರೆ ನಮಗೇನಾಗಬಾರ್ದು ಅಂತ ಪಕ್ಕದಲ್ಲಿ ಹೋದರೆ ಅದನ್ನು ಬುದ್ಧಿವಂತಿಕೆ ಅಂತೀವಿ. ಅದೇ ತನಗೂ ಏನಾಗಬಾರ್ದು, ತನ್ನವರಿಗೂ ಏನಾಗಬಾರ್ದು, ಇನ್ನೊಬ್ಬರಿಗೂ ಏನಾಗಬಾರ್ದು ಅಂತ ಆ ಮುಳ್ಳನ್ನು ಸರಿಸಿ ಹೋದರೆ ಇದೆಯಲ್ಲ, ಅದನ್ನು ಹೃದಯವಂತಿಕೆ ಅಂತಾರೆ. ನಾನು ಹೇಳೋದಿಷ್ಟೇ, ನಾವು ಆಡುವಂಥ ಮಾತುಗಳು, ನಾವು ಮಾಡುವಂಥ ಕೆಲಸಗಳು 4 ಜನರಿಗೆ ಸ್ಫೂರ್ತಿ ಆಗಬೇಕು. ಸತ್ತ ನಂತರವೂ ಕೂಡ ನಮ್ಮ ಹೆಸರು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಬೇಕು. ಆ್ಯಂಡ್ ಒಂದು ಖುಷಿ, ಬದಲಾಗ್ತೀನಿ ಅನ್ನೋರಿಗೆ ಈ ಮಾತು ಸ್ಫೂರ್ತಿ, ಬದಲಾಗ್ತೀನಿ ಅನ್ನೋರಿಗೆ ಈ ಮಾತು ಶಕ್ತಿ ಅಲ್ವಾ? ನಿಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಈಗಲೂ ಹೇಳೋದಿಷ್ಟೇ, ನಿಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಎಷ್ಟು ಜನರಂತ ನೀವು ಮೆಚ್ಚಿಸ್ತೀರಾ ಸ್ವಾಮಿ? ಎಷ್ಟು ಜನರನ್ನು ನೀವು ಮೆಚ್ಚಿಸ್ತೀರಾ? ಇಲ್ಲಿ ಜನ ದೇವರನ್ನೇ ಬಿಡಲ್ಲ. ನಾವು ನೀವುಗಳೆಲ್ಲ ಯಾವ ಲೆಕ್ಕ? ಮಾತಾಡೋರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬಾರ್ದು. ನಾನು ನೋಡಿ ಇಂಥ ಸ್ಫೂರ್ತಿದಾಯಕ ಮಾತುಗಳನ್ನು ಆಡ್ತೀನಿ, ನನ್ನ ಬಗ್ಗೆನೇ ಒಂದಿಷ್ಟು ಜನ ಮಾತಾಡ್ತಾರೆ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಕೂತ್ರೆ ಇಲ್ಲ, ನನ್ನ ಮಾತುಗಳಿಂದ. ಆ್ಯಂಡ್ ಒಂದೊಂದು ಖುಷಿ, ನಿಮ್ಮ ಯಶಸ್ಸು ಹೇಗಿರಬೇಕು ಅಂತ. ನಿಮ್ಮ ಕಾಲೆಳೆದವರು ನಿಮ್ಮನ್ನು ಕೈ ಬೆರಳು ತೋರಿಸಿ ಮಾತಾಡ್ತಾರಲ್ಲ, ರಾತ್ರಿ ನಿದ್ದೆ ಬರಬಾರ್ದು ಅವ್ರಿಗೆ. ಯಾವ ರೀತಿ ಹೆಸರು ಮಾಡಿಬಿಟ್ಟಪ್ಪ ಅಂತ. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕಾಲು ಎಳೆಯೋರು ಯಾವತ್ತಿದ್ರೂ ಕಾಲು ಕೆಳಗೆ ಇರ್ತಾರೆ ಹೊರತು ದೇವಸ್ಥಾನದ ಕಳಶವಾಗಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಮಾನವೀಯತೆಯನ್ನು ಬೆಳೆಸ್ಕೋಬೇಕು, ಹೃದಯವಂತಿಕೆಯನ್ನು ಬೆಳೆಸ್ಕೊಳ್ಬೇಕು. 4-6 ಜನರಿಗೆ ಈ ಮಾತುಗಳು ಸ್ಫೂರ್ತಿಯಾಗಬೇಕು. ನಾವು ಮಾಡೋ ಕೆಲಸ 4 ಜನರಿಗೆ ಸ್ಫೂರ್ತಿ ಆಗಬೇಕು. ಕೊನೆ ಪಕ್ಷ ನಾವು ಸತ್ತ ನಂತರ
ನಮ್ಮ ದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ 4 ಜನರ ಬೇಗ ಎತ್ಬಿಡ್ರಿ, ಬೇಗ ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ರಿ, ಬೇಗ ಸುಟ್ಟು ಹಾಕ್ರಿ ಅನ್ನೋ ಬದಲು ಎಂಥ ಪುಣ್ಯಾತ್ಮನನ್ನು ಕಳ್ಕೊಂಡ್ರಿ ನಾವಂತ ಮಾತಾಡ್ಬೇಕಂತೆ. ನಾವು ಸತ್ರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಎಂಥ ವ್ಯಕ್ತಿಯನ್ನು ಈ ಸಮಾಜ ಕಳ್ಕೊಂಡಿದೆಯಾ ಅಂತ. ಮೊದಲು ಆಗಷ್ಟೇ ನಾನು ಯೋಚನೆ ಮಾಡ್ತಿದ್ದೆ, ನಮ್ಮ ಅಂತ್ಯಕ್ರಿಯೆ ನಂತರ ಏನಾಗುತ್ತೆ. ಮೊನ್ನೆಷ್ಟೇ ನಾನೊಂದು ಆರ್ಟಿಕಲ್ ಓದಿದೆ. ಆ ಆರ್ಟಿಕಲನ್ನು ಧ್ವನಿ ಕೊಟ್ಟಿದ್ದೇನೆ. ನೀವೆಲ್ಲರೂ ಈ ಹಿಂದಿನ ಸಂಚಿಕೆಯಲ್ಲಿ ನೋಡಿರ್ಬೋದು ಅಂತ ತಿಳ್ಕೊಂಡಿರ್ತೀನಿ. ಅವ್ರು ನಮ್ಮವರು, ಇವ್ರು ನಮ್ಮವರು, ಯಾರು ಬರಲ್ಲ. ಹಬ್ಬ ಅಂದರೆ ಎಲ್ಲಿ ತನಕ ಬರ್ತಾರೆ? ಸ್ಮಶಾನದಲ್ಲಿ ಮಣ್ಣು ಮಾಡೋ ತನಕ, ಸ್ಮಶಾನದಲ್ಲಿ ಸುಟ್ಟು ಬೂದಿ ಮಾಡೋ ತನಕ ನಮ್ಮವರು ಬರ್ತಾರೆ. ಕಟು ಸತ್ಯ ಮಾತಿದು, ಕಟು ಸತ್ಯ. ಕೊನೆ ತನಕ ಯಾರು ಬರಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಂದ್ರೆ, ಈ ಸಮಾಜದಲ್ಲಿ ಈ ನಡೀತಿರುವಂಥ ವಾಸ್ತವ ಕಾಲಘಟ್ಟದಲ್ಲಿ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ. 80% ಭಾಗ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ನಮ್ಮವ್ರು ನಮ್ಗೆ ಹೀಗಂದ್ಬಿಟ್ರಲ್ಲ, ನನ್ನವ್ರು ನನಗೆ ಮೋಸ ಮಾಡಿಬಿಟ್ರಲ್ಲ, ಇಂಥ ಬಟ್ಟೆ ಹಾಕೊಂಡ್ರೆ ಅವ್ರು ಮಾತಾಡ್ತಾರಲ್ಲ, ಐಷಾರಾಮಿ ಜೀವನ ನಡೆಸಿದರೆ ಇವರೇನು ಅಂತಾರಲ್ಲ, ಕಾರಲ್ಲಿ ಓಡಾಡಿದರೆ ಅವರೇನು ಅಂತಾರಲ್ಲ, ಬೈಕಲ್ಲಿ ತಿರುಗಾಡಿದರೆ ಇನ್ನೇನು ಅಂತಾರಲ್ಲ, ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡಿದರೆ ಕೈ ಬೆರಳು ತೋರಿಸಿ ಮಾತಾಡ್ತಾರಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ. ಅದಕ್ಕೆ ನಾನು ಹೇಳೋದು, ಬೇರೆಯವ್ರ ಬಗ್ಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಜೀವನ ಹಾಳು ಮಾಡ್ಕೊಳ್ತಿದ್ದೀವಿ. ಅದ್ಭುತವಾದ ಜೀವನ ಬಂಧುಗಳೇ. ಹಿಂದೆ ಹುಟ್ಟಿದ್ದೀವೋ ನಮ್ಗೆ ಗೊತ್ತಿಲ್ಲ, ಮುಂದೆ ಹುಡ್ತೀವೋ ಅದು ಗೊತ್ತಿಲ್ಲ. ಬಟ್ ಈಗ ಈ ಜೀವನ ನಡೆಸ್ತಿದ್ದೀವಲ್ಲ, ಇದು ಮಾತ್ರ ಸತ್ಯ, ವಾಸ್ತವ ಸತ್ಯ. ಯಾರೋ ಕೇಳಿದ್ರಂತೆ, ಈ ಸಮಾಜದಲ್ಲಿ ಬದುಕಬೇಕಂದ್ರೆ ಹೇಗೆ ಬದುಕಬೇಕು ಅಂತ. ಎಂಥ ಅದ್ಭುತವಾದ ಮಾತು ಗೊತ್ತಾ? ಇಲ್ಲಿ ನಮಗೆ ಮಾತಾಡೋರ ಬಗ್ಗೆ ನಾವು ಮಾತಾಡೋ ಬದಲು ಜನರು ನಮ್ಮ ಬಗ್ಗೆ ಏನಂತಾರೆ, ನಮ್ಮ ಬಗ್ಗೆ ಏನು ಕೆಟ್ಟದಾಗಿ ಏನು ಮಾತಾಡ್ತಾರೆ ಅದನ್ನು ಕೇಳಿಸ್ಕೊಳ್ಳದೆ ಇರೋದೇ ಭಾಳ ಉತ್ತಮವಂಥ ಜೀವನ ಅಂತೆ. ನಾನು ಹೇಳೋದಿಷ್ಟೇ, ಎಲ್ಲ ಕಡೆಯೂ ಕೂಡ ಮಾತುಗಾರಿಕೆ ಉಪಯೋಗಕ್ಕೆ ಬರಲ್ಲ. ಕೆಲವೊಂದು ಬಾರಿ ಮೌನವೂ ಕೂಡ ಅದೇ ಬುದ್ಧಿವಂತಿಕೆ. ಮೌನಕ್ಕಿಂತ ದೊಡ್ಡ ಆಯುಧ ಇಲ್ಲ, ಮೌನಕ್ಕಿಂತ ದೊಡ್ಡ ಅಸ್ತ್ರ ಇಲ್ಲ. ಅಷ್ಟೇ. ಖುಷಿಯಾಗಿರಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ಈ ಕ್ಷಣವನ್ನು ಪ್ರೀತಿಸಿ, ಪ್ರತಿ ನಿಮಿಷವನ್ನು ಆನಂದಿಸಿ, ಪ್ರತಿ ಸೆಕೆಂಡನ್ನು ಕೂಡ ಇದು ನನ್ನ ಜೀವನ ಅಂತ ಖುಷಿ ಪಡಿ. ಏನಿದೆ ಸ್ವಾಮಿ. ಆ್ಯಂಡ್ ನನಗೇನು ಇನ್ನೊಂದು ಬೇಜಾರಾಗೋದೇನೆಂದರೆ, ತಂದೆ ತಾಯಿಗಳು ನಮ್ಮನ್ನು ಭಾಳ ಕಷ್ಟಪಟ್ಟು ಸಾಕಿರ್ತಾರೆ. ನನ್ನ ಮಗ ಇಲ್ಲ ನನ್ನ ಮಗಳು ಜೀವನ ಕಟ್ಕೊಳ್ಬೇಕು ಅಂಥ ತಂದೆ ತಾಯಿಯನ್ನು ಅವರ ಜೀವನದ ಕೊನೆ ಗಳಿಗೆಯಲ್ಲಿ ಆಶ್ರಮಕ್ಕೆ ಬಿಟ್ಟು ಬರೋದು ಎಷ್ಟು ಸರಿ ಅನಿಸುತ್ತೆ ನಿಮ್ಗಳಿಗೆ? ಎಷ್ಟು ಸರಿ ಅನಿಸುತ್ತೆ? ತಂದೆ ತಾಯಿಗಳು ಬೇಡ, ತಂದೆ ತಾಯಿ ಮಾಡಿಟ್ಟಂಥ ಆಸ್ತಿ ಬೇಕಾ? ಸರಿನಾ? ಗೊತ್ತಿಲ್ಲ. ಕೆಲವೊಂದು ಬಾರಿ ಮಾತುಗಳನ್ನು ಆಡಿದಾಗ ನಾನು ತುಂಬ ಬೇಸರ ಆಗಿಬಿಡುತ್ತೆ. ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ತುಂಬ ದುಃಖ ಆಗಿಬಿಡುತ್ತೆ ಇಂತಹ ಮಾತುಗಳನ್ನು ಕೇಳಿದಾಗ. ಇಂತಹ ಮಾತುಗಳನ್ನು, ಇಂತಹ ವೀಡಿಯೋಸ್ಗಳನ್ನು ಕೆಲವೊಂದು ಬಾರಿ ನಾನು ನೋಡಿದಾಗ ಅನಿಸುತ್ತೆ, ನಾವು ಕಟುಕರು ಅಂತ. ನಾವು ಇಷ್ಟು ಕಟುಕರು. ಹೆತ್ತ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತೀವಲ್ಲ. ಕೊನೆ ಪಕ್ಷ ನಮ್ಮ ಯಶಸ್ಸನ್ನು ನೋಡಿ ಅಥವಾ ನಾವು ಕಷ್ಟದಲ್ಲಿದ್ದಾಗ ನಮಗೆ ಸಹಾಯ ಮಾಡೋರು ನಮ್ಮ ತಂದೆ ತಾಯಿ, ಮತ್ತಾರು ಬರಲ್ಲ. ಸಂಬಂಧಿಕರು ಬರ್ತಾರೆ ನಿಮ್ಮ ಕೈ ತುಂಬ ಹಣ ಇದ್ದಾಗ ಮಾತ್ರ, ಮತ್ತಾರು ಬರಲ್ಲ. ಮೊನ್ನೆ ನನಗೆ ಯಾರೊಬ್ಬರು ಕಾಲ್ ಮಾಡಿಕೊಂಡು ಒಂದು ತಾಯಿ ಅಳ್ತಾ ಇದ್ರು. ಸರ್, ನನಗೊಬ್ಬನೇ ಮಗ ಸರ್, ತುಂಬ ಕಷ್ಟಪಟ್ಟು ಸಾಕಿದೆ, ಓದಿಸಿದ್ದೆ, ಒಂದೊಳ್ಳೆ ಕೆಲಸ ಕೊಟ್ಟೆ, ಕೊನೆಗೆ ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋದ ಅಂತ. ಗೊತ್ತಿಲ್ಲ. ಪ್ರತಿ ಬಾರಿ ಅನಿಸೋದು, ಇಲ್ಲಿ ಯಾರು ಬಡವರು ಅಂತ ಕೇಳ್ತಾರೆ. ತಂದೆ ತಾಯಿಯ ಪ್ರೀತಿ ಗೊತ್ತಿದ್ದವರು, ನಿಜವಾದ ಬಡವರು.
ತಂದೆ ತಾಯಿಯ ವ್ಯಾಲ್ಯೂ ಗೊತ್ತಿಲ್ಲದವರು, ಮೌಲ್ಯ ಗೊತ್ತಿಲ್ಲದವರು, ಬಡವರು. ತಂದೆ ಇಲ್ದವರು ತಾಯಿ ಇಲ್ದವರು ಅನಾಥರಲ್ಲ ಸ್ವಾಮಿ. ತಂದೆ ತಾಯಿಯ ಪ್ರೀತಿ ಗೊತ್ತಿಲ್ಲದವರು ನಿಜವಾದ ಅನಾಥರು ಅಂತ ಹೇಳ್ತಾ ಇರುವಷ್ಟು ದಿನ ಖುಷಿಯಾಗಿರಿ. ನನ್ನ ಮಾತುಗಳನ್ನು ಕೇಳಿ ಬದಲಾಗ್ತೀನಿ ಅನ್ನೋರಿಗೆ ದಾರಿದೀಪ, ಬದಲಾಗಲ್ಲ ಅನ್ನೋರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಯಾರನ್ನೂ ಕೂಡ ಒತ್ತಾಯಪೂರ್ವಕವಾಗಿ ಈ ಮಾತುಗಳನ್ನು ಕೇಳಿ ಅಂತ ನಾನು ಹೇಳೋಕ್ಕಾಗಲ್ಲ. ಇಲ್ಲಿ ಹೇಳುವಂಥ ಮಾತುಗಳಿಂದ ಒಳ್ಳೇದಿದೆಯಾ, ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಷ್ಟೇ. ಗೆದ್ದರೆ ಸಂತೋಷ, ಸೋತ್ರೆ ಒಂದು ಅನುಭವ ಅಂತ ಜೀವನದಲ್ಲಿ ಮುನ್ನಡೀರಿ. ಸೋತ್ಕೊಳ್ಳೆ ಜೀವನನೇ ಮುಗ್ದು ಹೋಗಲ್ಲ ಅಷ್ಟೇ. ಮತ್ತು ಗಣೇಶ ಚತುರ್ಥಿಯ ಶುಭಾಶಯಗಳು. ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದಾರ ಲೈಕ್ ಮಾಡಿ, ಹಬ್ಬನ ಖುಷಿಯಾಗಿ ನೋಡಿ ಆಚರಿಸ್ಕೊಳ್ಳಿ. ಗಣಪತಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ. ಮತ್ತೊಮ್ಮೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಏನು ಅನ್ನಿಸ್ತು ಇವತ್ತಿನ ವೀಡಿಯೋ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೇನೆ, ನಿಮ್ಮ ಪ್ರೀತಿಯ AK ಶೆಟ್ಟಿ ನಡೂರು.